ಹಾಯ್ ಹಲೋ ಸ್ನೇಹಿತರು. ಈ ದೇವಿ ತಾವೆಲ್ಲರೂ ನೋಡಿರ್ಬೋದು, ನೋಡಿಲ್ಲ ಅಂದಿರಬಹುದು, ತಿಳಿದಿದ್ದೇನೆ. ನಾನು ಇವತ್ತು ಕಾಟೇರಮ್ಮ ದೇವಿ ಹೀಗೆ ಆಗಮಿಸಿದ್ದೆವು. ನೋಡಿ ಸ್ನೇಹಿತರು, ಇವತ್ತಿನ ವಿಶೇಷತೆ ಹೊಸಕೋಟೆ ಕಾಟೇರಮ್ಮ ದೇವಸ್ಥಾನಕ್ಕೆ ಓಕೆ ನೋಡು ಡನ್ ನಾನು ಕಾಣಕತ್ತೀನಿ ಈಗ. ಯಾಕೆ ಕಾಣಲ್ಲ? ನೀವು ಯಾಕೆ ಮರಿಯಂಗೆ ನಿಂದಿರ್ತಾನಲ್ಲ, ಬೇಕು ನಿಂತಾಗ. ನೋಡಿ, ಪ್ರತಿಯೊಂದು ವಿಷಯದಲ್ಲಿ ಇವತ್ತಿನ ವಿಶೇಷತೆ ಕಾಟೇರಮ್ಮ ದೇವಿಯ ಒಂದು ಆಶೀರ್ವಾದ. ಇಲ್ಲಿ ಗಣೇಶನ ವಿಗ್ರಹ ಇದೆ. ಅಲ್ಲಿ ಗಣೇಶಗೆ ಅದ್ಭುತವಾದ ಹೂವು ಪುಷ್ಪಮಾಲ ಅಂದರೆ ಗರಿಕೆ ಇಟ್ಟು ಪೂಜೆ ಮಾಡುವುದೇ ಒಂದು ಉದ್ದೇಶ. ಕಾಟೇರಮ್ಮ ದೇವಿಯ ದರ್ಶನಕ್ಕೆ ಆಗಮಿಸಿದ ಭಕ್ತಾದಿಗಳು ಎಲ್ಲರೂ ನೋಡಿ ಎಷ್ಟೊಂದು ಜನಸಾಗರ ಇದ್ದಾರೆ. ಇಲ್ಲಿ ಕುಂಬಳಕಾಯಿಯ ಅದರಲ್ಲಿ ದೀಪವನ್ನು ಹಚ್ಚುವುದು ಮತ್ತು ಬೆಲ್ಲದ ದೀಪ ಹಚ್ಚೋದು, ಈ ರೀತಿ ಒಂದೊಂದು ನಿಯಮ ಇದೆ. ನೋಡಿ, ನಾವು ಒಂದು ತಗೊಂಡೆವು ದೀಪ ಹಚ್ಚಕ್ಕೆ. ಇಲ್ಲಿ ಹರಕೆ ಹೊತ್ತುಕೊಂಡವರು ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿ, ಕಾಟೇರಮ್ಮ ದೇವಿಗೆ 5 ಸಾರಿ ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿ ಹರಕೆ ಹೊತ್ಕೊಂಡು ಕಟ್ಟಿದವರಿಗೆ ಎಲ್ಲರಿಗೆ ಒಳ್ಳೆಯದಾಗ್ಯದಂತ ಹೇಳ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು. ನಾವು ನೋಡೋಣ ಅಂಥೇಳಿ ಬಂದೆವು. ತಾವೆಲ್ಲರೂ ಈ ವಿಡಿಯೋ ಪೂರ್ತಿ ನೋಡಿ. ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ. ಇವತ್ತಿನ ವಿಷಯ ತಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ದೇವಿಯ ಒಂದು ವಿಗ್ರಹ ಭಾಳಷ್ಟು ಅತಿ ಎತ್ತರವಾದ. ತಮ್ಮೆಲ್ಲರಿಗೂ ಒಂದು ಖುಷಿ, ನಮಗೂ ಖುಷಿ. ಇವತ್ತಿನ ವಿಶೇಷ ಅಂದರೆ ದೇವಿಯ ಚರಿತ್ರೆ ಬಹಳಷ್ಟು ವಿಷಯ ಇದೆ. ಇಲ್ಲಿ ತೆಂಗಿನಕಾಯಿ ಕಟ್ಟಿ ಹರಕೆ ಹೊತ್ತುಕೊಂಡವರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ. ಇನ್ನು ಮುಂದೆ ಒಳ್ಳೆಯದಾಗುವ ಸಾಧ್ಯತೆ ಇದೆ ಎಲ್ಲರಿಗೂ. ಮತ್ತು ಇನ್ನೊಂದು ವಿಶೇಷತೆ, ಕೀ ಕಟ್ಟೋದು, ಟ್ಯಾಬ್ಲೆಟ್ ಗೋಳಿ ಕಟ್ಟೋದು, ಪ್ರತಿಯೊಂದು ವಸ್ತುವನ್ನು ಅವರ ಏನೇನು ಹರಕೆ ಹೊತ್ಕೊಂಡು ಕಟ್ಟಿದ್ದಾರೆ ಅವರಿಗೆ ಒಳ್ಳೆಯದಾಗ್ಯದೋ ಆಗಿಲ್ಲೋ ಅದನ್ನು ನಾವು ಕಂಡುಹಿಡಿಬೇಕು. ಆದರೆ ಇಲ್ಲಿ ಎಲ್ಲ ರೀತಿ ಕಟ್ಟುವಂಥ ಉದ್ದೇಶ ಇದೆ. ಎಲ್ಲ ಬೀಗ ಕಟ್ಟಿದ್ದಾರೆ. ಬೀಗ ಅಂದರೆ ಅದು ಏನದ ಅದರ ಲೆಕ್ಕಾಚಾರ ನಮಗೂ ಗೊತ್ತಾಗಲಿಲ್ಲ. ನೋಡೋಣ, ಭಕ್ತಾದಿಗಳು ಯಾರ್ಯಾರು ಏನೇನು ಹೇಳ್ತಾರೆ ಕೇಳಿಕೊಂಡು. ವಿಶೇಷ ಜನಸಾಗರ ಅಂತೂ ಭಾಳಷ್ಟು ಜನ ಇದೆ. ಎಲ್ಲಿ ನೋಡೋದಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಒಳ್ಳೆಯ ಇವತ್ತಿನ ವಿಷಯ ತಮ್ಮೆಲ್ಲರಿಗೂ ಶೇರ್ ಮಾಡಿದ್ದೀನಿ. ತಾವು ಈ ವಿಡಿಯೋ ಪೂರ್ತಿ ನೋಡ್ತಾ ಇದ್ದೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ. ಮತ್ತು ತಾವು ಬನ್ನಿ, ಹೋಗೋಣ ಒಂದು ದಿವಸ. ತಾವು ಯಾರ್ಯಾರು ಬರ್ತೀರಿ ಮತ್ತು ಯಾವ ಊರಲ್ಲಿದೆ ಕಮೆಂಟ್ ಮಾಡಿ. ನಾನು ಕಮೆಂಟ್ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸುತ್ತೇನೆ.